ಸ್ವಲ್ಪ ಬೇಗ ಕಟ್ಟಿಂಗ್ ಹಾಕಿದರೆ ಕಾಯಿ ಒಂದು ಲೆಂತ್ ಇಷ್ಟೇ, ಲೆಂತ್ ಒಂದು ಬಂದ್ಬಿಟ್ಟು ಇನ್ನೇನಿಲ್ಲ. ಇವಾಗ ನೋಡಿ ಯಾರೋ ಬಂದು ನೋಡಿದ್ರಿ ಇದು 2 ತಿಂಗಳು ಆಗಿಲ್ಲ ಅಂತಾರೆ, 2 ಕಾಲು ಅಂತ ಹೇಳ್ಬಿಟ್ಟು ಅಂತಾರೆ. ಹೌದು, ಇದು ಟನ್ನೇಜಲ್ಲಿ ಬರ್ತದೆ ಬಿಡೋಣ, ಕ್ವಾಲಿಟಿನೂ ಅಷ್ಟೇ ಟನ್ನೇಜಲ್ಲೇ ಇದಾಗ್ತೈತೆ. ಇದೆಲ್ಲ ನೀನು ಅದು ಅಬ್ಸರ್ವ್ ಮಾಡಿ, ಇದು ಕೊಟ್ಟಾದ್ಮೇಲೆ ತೂಕ ಕೆಳಕ್ಕೆ ಅದು ಕ್ಯಾನ್ ಕೊಟ್ಟಮೇಲೆ ತೂಕ ಬಂದ್ಬಿಡ್ತಾರೆ. ಅದು ಬಿಸಿ ಹೊಡ್ತಾ ಬಿತ್ತಲ್ಲ, ಈಸಿನಿಂಗ್ ನಂದು 15 ದಿವಸ ಮುಂಚಿತವಾಗಿ ಹೊಡೆದಿರೋದೆ. ನಮ್ಮ 15 ದಿನ ಮುಂದಕ್ಕೆ ಹಾಕಿಡ್ದಿದ್ದು 15 ದಿವಸ ಮಳೆ ಹೊಡಬೇಕಾಗಿತ್ತು, 15 ದಿವಸ ಮುಂಚೆ. ಅಲ್ಲ ನಮ್ಮದು ಏನಿಲ್ಲ, ಒಂದು ನೀರು ಕೊಟ್ಬಿಟ್ಟು ಒಂದು ಸಲ ಇದು ಮಾಡಿ ನೋಡಿ. ಇದೆಲ್ಲ ಎರೆಹುಳು ಇದಾಗಿರೋಂಥದ್ದೇ ಈ ವೈಟ್ ಫ್ರೂಟ್ಸು. ಅದೇ ಇದೆಲ್ಲ ಮಚ್ಚೆ ಅದೇ ಓಡಾಡಿರೋದು. ಓಡಾಡಿದಾಗ ಸಾಯಿಲಲ್ಲಿ ನಿಮಗೆ ವೇರಿಯೇಷನ್ ಆಗಬೇಕು, ಅಂದರೆ ಗಾಳಿ ಆಡಬೇಕು ಭೂಮಿಗೆ. ಗಾಳಿ ಆಡಿದಾಗ ಕೆಳಗಡೆ ಇರೋ ಜೀವಾಣುಗಳು ಈ ವೈಟ್ ಫ್ರೂಟ್ಸ್ಗೆಲ್ಲ ಫುಡ್ಡು ಚೆನ್ನಾಗಿ ಸರ್ಕ್ಯುಲೇಷನ್ ಆಗ್ತೈತೆ. ಇದೆಲ್ಲ ಅದೇ ಓಡಾಡ್ಬೇಕಾ. ಎರೆಹುಳುಗಳು ಬಂದು ಓಡಾಡಿದ್ರೇ ಲೂಸ್ ಆಗೋದು.